ಆತ್ಮೀಯ ವೀಕ್ಷಕರೆಲ್ಲರಿಗೂ ನನ್ನ ನಕ್ಷತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಸಂಜೆ ಸೂರ್ಯ ಮುಳುಗ್ತಾ ಇದ್ದ ಈವ್ನಿಂಗ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮ ಮನೆ ಹತ್ರ ಒಂದು ನವಿಲು ಬರುತ್ತೆ ಅಂತ ಯಾವಾಗಲೂ ಹೇಳ್ತಿದ್ನಲ್ಲ, ಅದು ಬಂದು ಡ್ಯಾನ್ಸ್ ಮಾಡ್ತಿತ್ತು. ನಾನು ಇರಲಿ ವಿಡಿಯೋ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ ಅಂತ ವಿಡಿಯೋ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದೆ. ಅದು ನನಗೆ ಮುಖನೇ ತೋರಿಸ್ತಿಲ್ಲ, ಸುಮ್ಮನೆ ಬ್ಯಾಕ್ ತೋರಿಸ್ಕೊಂಡೇ ಇದು ಮಾಡ್ತಿದ್ದೆ. ಹಂಗೂ ಟ್ರೈ ಮಾಡಿದೆ, ಫುಲ್ಲು ನೋಡೋಣ ಮುಖ ತೋರಿಸುತ್ತೇನೋ, ನೀಟಾಗಿ ತಿರುಗುತ್ತೇನೋ ಅಂತ ಹೇಳ್ಬಿಟ್ಟು ಆ ಕಡೆಗೆ ಒಂದ್ಸಲಿ ಈ ಕಡೆಗೆ ಒಂದ್ಸಲಿ ಮುಖ ತೋರಿಸ್ದಂಗೆ ತಿರ್ಕೊಂಡು ಡ್ಯಾನ್ಸ್ ಮಾಡ್ತಾಯಿತ್ತು. ಇನ್ನೊಬ್ರು ಯಾವಾಗಲೂ ಬರುತ್ತೆ ನಮ್ಮ ಮನೆ ಮೇಲೆ ಬಂದು ಡ್ಯಾನ್ಸ್ ಮಾಡುತ್ತೆ, ಕೂತ್ಕೊಳ್ಳುತ್ತೆ. ಇವತ್ತೇನು ಆದರೂ ಸ್ಪೆಷಲಾಗಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿದ್ದೆ. ಅವ್ರಿಗೆ ನನಗೆ ಅವರೆಕಾಳು ಉಪ್ಪಿಟ್ಟು ಅಂತ ಅಂದರು. ಸೊ ಅದಕ್ಕೆ ಅದನ್ನು ಮಾಡೋಣ. ಉಪ್ಪಿಟ್ಟು ಮಾಡೋದಕ್ಕೆ ಅದ್ರ ರೆಸಿಪಿ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಜೊತೆಗೆ ಇದನ್ನು ವಿಡಿಯೋ ಎಲ್ಲ ಕಂಬೈನ್ ಮಾಡಿ ಹಾಕೋಣ ಈವ್ನಿಂಗ್ ವ್ಲಾಗ್ ಅಂತ ಹೇಳ್ಬಿಟ್ಟು ಮಾಡೋಣ ಅಂತ ಮಾಡಿದೆ. ಸೊ ಅದು ನವಿಲು ತುಂಬ ಹೊತ್ತು ಡ್ಯಾನ್ಸ್ ಮಾಡ್ತಿತ್ತು, ನಂಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ನಿಮಗೆ ತೋರಿಸೋಣ ಅಂತೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡಿದ್ದೆ. ಬನ್ನಿ ನೆಕ್ಸ್ಟು ಸ್ಪೆಷಲ್ ಏನಂದರೆ ಅವರೆಕಾಳು ಉಪ್ಪಿಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದು 3/4 ಕಪ್ ಆಗೋಷ್ಟು ರವೆ ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ ಆಗೋಷ್ಟು ಅವರೆಕಾಳು ತೊಗೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಸಬಾಕ್ಷಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಒಣಮೆಣ್ಸಿನ್ಕಾಯಿ ಥರ ಇದ್ದು, ಹಸಿರು ಮೆಣಸಿನ್ಕಾಯಿ ಹೋಗಿದ್ದಾವೆ ಆಲ್ರೆಡಿ, ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ತುಪ್ಪ, ಕರ್ಬೇವಿನ ಸೊಪ್ಪು, ಸಾಸಿವೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸಾಸಿವೆ ಹಾಕಬೇಕಾದ್ರೆ ಏನಂದರೆ ಇವತ್ತು ಅಡುಗೆಗೆ ಏನು ಮಾಡಲಿ ಅಂತ ನನ್ನ ಹಸ್ಬೆಂಡ್ನ ಕೇಳಿದೆ. ಅದಕ್ಕೆ ಅವರು ನನಗೆ ಅವರೆಕಾಳು ಉಪ್ಪಿಟ್ಬೇಕು ಅಂತಂದರು. ಸಬಾಕ್ಷಿ ಸೊಪ್ಪು ಬೇರೆ ಇತ್ತು, ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಬನ್ನಿ ಈಗ ಶುರು ಮಾಡೋಣ. ಇದು ಒಂದು ದೊಡ್ಡದು ಪಾತ್ರೆ ತೊಗೊಂಡಿದ್ದೀನಿ ನಾನು. ಇದನ್ನು ಇಟ್ಕೊಳ್ಳೋಣ. ಪಾತ್ರೆ ಇಟ್ಕೊಂಡು ಇದಕ್ಕೆ ಎಣ್ಣೆ ಹಾಕಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಗ್ಯಾಸ್ ಹಚ್ಬಿಡೋಣ, ಓಕೆನಾ? ಗ್ಯಾಸ್ ಹಚ್ಚಿದ್ದೀನಿ. ಸೊ ಒಲೆ ಉರಿತಾ ಇದೆ. ನಾನು ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೀನಿ, ಯಾಕಂದರೆ ನಮ್ಮ ಮನೆಯವ್ರ ಜೊತೆಗೆ ನಮ್ಮ ಅತ್ತೆ ಮಾವನೂ ತಿಂತಾರೆ, ಅವ್ರಿಗೂ ಉಪ್ಪಿಟ್ಟು ಅಂದರೆ ಇಷ್ಟ. ಎಲ್ರಿಗೂ ಸೇರಿಸಿ ಒಂದೇ ಸತಿ ಮಾಡಿಬಿಡೋಣ ಅಂತೇಳ್ಬಿಟ್ಟು ಇವಾಗ ದಬ್ರೆ ಇಟ್ಕೊಂಡಿದ್ದೀನಿ. ದಬ್ರೆಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊತೀನಿ, 1 ಸ್ಪೂನ್ ತುಪ್ಪ ಹಾಕ್ಕೊತೀನಿ, ಓಕೆನಾ? ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಕ್ಯಾನಲ್ಲಿ ಹಾಕ್ತಾಯಿದ್ದೀನಿ. ಸೊ ಗೊತ್ತಾಗುತ್ತೆ ಕ್ವಾಂಟಿಟಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಆಯಿತಾ? ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟಿದೆ ಎಣ್ಣೆ ಜಾಸ್ತಿ ಇಷ್ಟಪಡೋರು ಎಣ್ಣೆ ಬೇಕಾದರೆ ಹಾಕ್ಕೋಬೋದು. ಸೊ ನಾನು ಎಣ್ಣೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ, ಓಕೆನಾ? ಜೊತೆಗೆ ಇವಾಗ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಒಂದು 1 ಟೇಬಲ್ ಸ್ಪೂನ್ ತುಪ್ಪ, ಜಾಸ್ತಿ ಏನಿಲ್ಲ. ಒಂದು ಸ್ಪೂನ್ ತುಪ್ಪ. ಇನ್ನು ಬೇಕು ಅಂದರೆ ಹಾಕ್ಕೊಬೋದು, ನೀವು ಇಷ್ಟ ಇರೋರು, ತುಪ್ಪ ತಿನ್ನೋರು ಜಾಸ್ತಿ ಬೇಕಾದರೆ ಹಾಕ್ಕೋಬೋದು. ಮತ್ತು ಅದಕ್ಕೆ ಸಾಸಿವೆ ಹಾಕ್ಕೊತಾ ಇದ್ದೀನಿ. ನೋಡಿ, ಎಣ್ಣೆ ಕಾದಿದೆ, ಸಾಸಿವೆ ಸಿಡಿತಾ ಇದೆ, ಸೌಂಡ್ ಕೇಳಿಸ್ತಿದೆಯಲ್ಲ ನಿಮಗೆ? ಸಾಸಿವೆ ಸಿಡಿದಾದ್ಮೇಲೆ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಸೊ ಕರ್ಬೇವಿನ ಸೊಪ್ಪು ಆದಷ್ಟು ಒಗ್ಗರಣೆ ಹಾಕಬೇಕಾದ್ರೆ ಸ್ವಲ್ಪ ಸೈಡಲ್ಲೇ ಇರ್ರಿ. ಎಣ್ಣೆ ಚೆನ್ನಾಗಿ ಕಾದ್ಬಿಟ್ಟಿದೆ, ಸಿಡಿತಾ ಇದೆ ನಾನು ಇದಕ್ಕೇನೆ, ಮುಖಕ್ಕೇನೆ, ಅದಕ್ಕೆ ಸ್ವಲ್ಪ ಹಿಂದೆ ಬಂದೆ. ಸೊ ಎಣ್ಣೆ ಕಾದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಆದಮೇಲೆ ಮೆಣಸಿನ್ಕಾಯಿ ಹಾಕ್ಬಿಡೋಣ. ಫಸ್ಟು ನಾನು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಆದಮೇಲೆ ಕಟ್ ಮಾಡಿಟ್ಟಿರೋ ಅಂಥ ಈರುಳ್ಳಿನ ಹಾಕ್ಕೊಳ್ಳೋಣ. ಸೊ ಈರುಳ್ಳಿ ತೊಗೊಳ್ತಾ ಇದ್ದೀನಿ. ಹಾಕ್ತಾಯಿದ್ದೀನಿ. ಈರುಳ್ಳಿನ ಎಣ್ಣೆ ಒಳಗಡೆ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು. ನನ್ನ ಮಗಳು ಕೆಳಗಡೆ ಅವ್ರ ಅಜ್ಜಿ ತಾತಂತ ಇದ್ಲು, ಅದಕ್ಕೆ ಬೇಗ ಅಡುಗೆ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೆ. ಅವರ ತಾತ ಹಾಲು ಕರಿಬೇಕಿತ್ತೇನೋ, ಅದಕ್ಕೆ ಕರ್ಕೊಂಬಂದು ಬಿಟ್ಟೋದ್ರು. ಆಗಲೇ ಬಂದವಳು ಇಲ್ಲಿ ಅಡುಗೆ ಮನೆಗೆ ಬಂದು ಸೌಂಡ್ ಮಾಡ್ತಾವಳೆ, ಪಾತ್ರೆ ಬೇರೆ ಎಳಿತಾ ಇದ್ದಾಳೆ. ಕಾಣಿಸ್ತಿದೆಯಾ?
ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ಸ್ವಲ್ಪನೇ ಫ್ರೈ ಆಗಿದೆ, ಸಾಕಷ್ಟೇನೆ. ಉರಿ ಕಡಿಮೆನೇ ಇಟ್ಕೊಳ್ಳಿ, ಲೋ ಫ್ಲೇಮಲ್ಲೇ. ಅದಕ್ಕೆ ಕಾಳುಗಳು ಹಾಕೊಳ್ಳಿ. ಕಾಳು ನಾನು ಹೇಳಿದ್ನಲ್ಲ, 3/4 ಕಪ್ ಅಷ್ಟು ತೊಗೊಂಡಿದ್ದೆ ಕಾಳು ಹಾಕ್ತಾಯಿದ್ದೀನಿ. ಕಾಳು ಹಾಕ್ಕೊಂಡು ಕಾಳನ್ನು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು. ಕಾಳು ಸ್ವಲ್ಪ ತೊಳೆದಾಕಿದ್ದೆ, ಅದರಲ್ಲಿ ನೀರಿತ್ತು. ಒಂದು ಸ್ವಲ್ಪ ಹೊತ್ತು ಫ್ರೈ ಆಗಿ ಕಾಳು ಈರುಳ್ಳಿ ಜೊತೆಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಾಡಿಸ್ಕೊತಾ ಇರಿ. ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡಿ. ಕಾಳಿಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಆವಾಗ, ಈರುಳ್ಳಿಗೆ ಮತ್ತು ಕಾಳಿಗೆ. ಹಾಗೆ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ. ನಾನು ಕೈಯಲ್ಲೇ ನೋಡ್ಕೊಂಡು ಅವರೇಜಾಗಿ ಹಾಕ್ತಾಯಿದ್ದೀನಿ. ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಅವರೆಕಾಳು ಮಾಡೋಣ. ನಾನು ಅಡುಗೆ ಮಾಡಬೇಕಾದ್ರೆ ನನ್ನ ಮಗಳು ಏನೇನು ಕೆಲಸ ಮಾಡ್ತಿರ್ತಾಳೆ ತೋರಿಸ್ಲಾ? ಬಂಗಾರಿ ಪಾನು, ನಾನು ಅಡುಗೆ ಮಾಡಬೇಕು ಇರು. ಆಯಿತು ಹೆಚ್ಚಂತೀನಿರೋ, ಎತ್ಕೋತೀನಿರಮ್ಮ. ನಾನು ಹುಡ್ಕೊಂಬಂದು ನಾನು ಬಟ್ಟೆ ಹಿಡ್ಕೊಂಡು ಎಳಿತಾ ಇರ್ತದೆ ಪಾಪ. ಸರಿ, ಇದು ಸ್ವಲ್ಪ ಫ್ರೈ ಆಗಲಿ. ಒಂದು 2-3 ನಿಮಿಷ ಬೇಯಲಿ ಸಾಕು. ಕಾಳು ಬೇಗ ಬೆಂದ್ಕೊಂಡ್ಬಿಡುತ್ತೆ. ಇದಕ್ಕೆ ಜೊತೆಗೆ ಸಬಾಕ್ಷಿ ಸೊಪ್ಪು ಹಾಕ್ಬಿಟ್ಟು ನೀರು ಹಾಕೋಣ. ಕಂಟಿನ್ಯೂ ಮಾಡ್ತೀನಿ. ಒಂದು ನಿಮಿಷ ನನ್ನ ಮಗಳನ್ನ ಎತ್ಕೊತೀನಿ, ಹಾಗೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ನನ್ನ ಮಗಳು ಆಟ ಆಡ್ತಿದ್ದಾಳೆ. ಸೊ ಒಂದು 2 ನಿಮಿಷ ಇದು ಮಾಡಿಕೊಂಡೆ. ಕಾಳಿಗೆ ಉಪ್ಪು ಹಾಕಿದ್ದೆ. ಈಗ ಸಬಾಕ್ಷಿ ಸೊಪ್ಪು ಹಾಕೋಣ. ಉಪ್ಪಿಟ್ಟಿಗೆ ಸಬಾಕ್ಷಿ ಸೊಪ್ಪು ಹಾಕಿದ್ರೆ ಟೇಸ್ಟೇ ಚೆನ್ನಾಗಿರುತ್ತೆ. ಸಬಾಕ್ಷಿ ಸೊಪ್ಪನ್ನ ಹಾಕೋಣ. ನೋಡಿ, ನಾನು ಸ್ವಲ್ಪ ಅಂದರೆ ಒಂದು 1/4 ಕಟ್ಟು ಆಗೋಷ್ಟು, ಒಂದು ಕಟ್ಟು ಪೂರ್ತಿ ಸಬಾಕ್ಷಿ ಸೊಪ್ಪು ತೊಗೊಂಡು ಹಾಕ್ಕೊಂಡು ಮಾಡ್ಕೊಳ್ಳೋರು ಇರ್ತಾರೆ, ಹೆಚ್ಚಾಗಿ ಮಾಡೋರು. ನಾನೊಂದು ಸ್ವಲ್ಪ ಒಂದು 1/4 ಕಟ್ಟು ಆಗೋಷ್ಟು ಸಬಾಕ್ಷಿ ಸೊಪ್ಪು ತೊಗೊಂಡಿದ್ದೀನಿ. ಸೊ ಉರಿ ಕಡಿಮೆ ಮಾಡ್ಕೊಂಡಿದ್ದೀನಿ ಒಲೆದು. ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಇದು ಮಾಡೋಣ. ಬೇಗ ಏನಾದರೂ ಅಡುಗೆ ಆಗುತ್ತೆ ಅಂದರೆ ಉಪ್ಪಿಟ್ಟು, ಚಿತ್ರಾನ್ನ ಈ ಥರದ್ದು. ಸೊ ಈಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ. ನಮ್ಗೆ ಎಷ್ಟು ಬೇಕೋ ಅಷ್ಟು. ನಾನು 1 ಕಪ್ ರವೆ ತೊಗೊಂಡಿರೋದ್ರಿಂದ, ಅದು ಎಲ್ರಿಗೂ ಬೇಕಾಗಿರೋದ್ರಿಂದ ನಾನು 2 ಗ್ಲಾಸ್ ನೀರು ಹಾಕ್ಕೋತೀನಿ. 2 ಗ್ಲಾಸ್ ನೀರು ಹಾಕ್ಕೊಂಡು ಅದನ್ನು ಕುದಿಯೋಕ್ಕೆ ಬಿಡೋಣ. ಅದ್ರ ಪಾಡಿಗೆ ಅದು ಕುದ್ದಾದ್ಮೇಲೆ ರವೆನ ನೀಟಾಗಿ ಬಿಟ್ಕೊಂಡು ಒಂದು 10 ನಿಮಿಷ ಮುಚ್ಚಬೇಕು. ಸೊ ಇವಾಗ ನೀರು ಹಾಕ್ತೀನಿ ನೋಡಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. 2 ಸೊ 2 ಕಪ್ ಹಾಕಿದ್ದೀನಿ. ನಂಗೆ ಯಾಕೋ 2 ಕಪ್ ಸಾಲ್ಟೇಜ್ ಬರುತ್ತೆ ಅನಿಸುತ್ತೆ, ಯಾಕಂದರೆ ಎಲ್ರಿಗೂ ಬೇಕು. ಇನ್ನು 2 ಕಪ್ ಹಾಕ್ಕೊತೀನಿ ನಾನು, ಯಾಕಂದರೆ ಎಲ್ಲರಿಗೂ ಬೇಕು. ನಾನು, ನಮ್ಮ ಮನೆಯವರು, ನಮ್ಮ ಅತ್ತೆ ಮಾವ 4 ಜನ ತಿಂತೀವಿ. ಸೊ ಅದಕ್ಕೆ ಎಲ್ರಿಗೂ ಬೇಕಲ್ವಾ. ಇನ್ನೊಂದು 2 ಕಪ್ ಹಾಕ್ಕೊತೀನಿ. ಇವಾಗ ನೋಡಿ ಗೊತ್ತಾಗುತ್ತೆ. 4 ಕಪ್ ಹಾಕಿದ್ದೀನಿ ನೀರು. ಸೊ ಇದನ್ನು ಕುದಿಯೋಕ್ಕೆ ಬಿಡೋಣ. ಬೇಳೆ ಎಲ್ಲ ಬೇಯಲಿ. ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ರವೆ ಬಿಡೋಣ. ಅದು ಕುದೀತಾ ಇರಲಿ, ಓಕೆನಾ? ಸೊ ಇವಾಗ ಕಾಣಿಸ್ತಿದೆಯಾ? ಕುದೀತಾ ಇದೆ, ಕುದಿ ಬರ್ತಿದೆ. ಕುದಿಯೋಕ್ಕೆ ಬಿಟ್ಟಿದ್ದೆ ನಾನು, ಕಾಣಿಸುತ್ತೆ ನೋಡಿ. ನೀಟಾಗಿ ಕುದಿ ಬರ್ತಾಯಿದೆ, ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಿಧಾನಕ್ಕೆ ಇಷ್ಟಿಷ್ಟೇ ರವೆ ಬಿಟ್ಕೊಂಡು ತಿರ್ಗಿಸ್ಕೊತಾ ಹೋಗಬೇಕು. ಸೊ ನಾನು ಮೊಬೈಲ್ ಸೈಡಲ್ಲಿ ಇಡ್ತೀನಿ, ಯಾಕಂದರೆ ತಿರ್ಗಿಸ್ಕೋಬೇಕು, ಒಂದು ಕೈಯಲ್ಲಿ ರವೆನೂ ಬಿಡಬೇಕು. ಅದಕ್ಕೋಸ್ಕರ ರವೆ ತೊಗೊತಾ ಇದ್ದೀನಿ. ರವೆನ ನಿಧಾನಕ್ಕೆ ಹಿಂಗೆ ಬಿಟ್ಕೊಂಡು ಇಲ್ಲಿ ತಿರುಗಿಸ್ತಾ ಇರಬೇಕು ಒಂದೇ ಸಮ. ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ತಿರುಗಿಸ್ಲಿಲ್ಲ ಅಂದರೆ. ತಿರುಗಿಸ್ತಾ ಇಷ್ಟಿಷ್ಟೇ ರವೆ ಬಿಟ್ಕೊತಾ ಹೋದರೆ ಗಂಟಾಗಲ್ಲ. ನಾನು ಸ್ವಲ್ಪ ತೆಳ್ಳಗೆ ಆಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ತೊಗೊಂಡಿದ್ದೆ ರವೆ.
ಇದಕ್ಕೆ. ಸೊ ಇದನ್ನು ತೆಳ್ಳಗೆ ಇರಲಿ ಅಂತೇಳಿ ಮಾಡಿದ್ದೀನಿ. ತೆಳ್ಳಗಿದ್ರೆ ಉಪ್ಪಿಟ್ಟು ಚೆನ್ನಾಗಿರುತ್ತೆ. ಕೆಲವರು ಗಟ್ಟಿಗೂ ಮಾಡ್ಕೊತಾರೆ, ಕೆಲವರು ಉದ್ರಾಗಿ ಮಾಡ್ಕೊತಾರೆ. ಇರಲಿ ಅಂತ ತಿರುಗಿಸ್ತಾ ಹೋಗ್ತೀನಿ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಮಾಡ್ಕೊಳ್ಳಿ. ನಾನು ಸ್ವಲ್ಪ ಫ್ಲೇಮ್ ಜಾಸ್ತಿ ಇಟ್ಕೊಂಡೆ, ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟು ರವೆ ಹಾಕಿದ್ದೆ, ಅದಕ್ಕೋಸ್ಕರ. ಕಾಣಿಸ್ತಿದೆಯಾ? ಸ್ವಲ್ಪ ನೀರು ಇಮ್ರುಕೊಳ್ಳೋವರೆಗೂ, ಯಾಕಂದರೆ ತೀರಾ ತೆಳ್ಳಗಾದರೆ ತಿನ್ನೋಕ್ಕಾಗಲ್ಲ. ಸ್ವಲ್ಪ ತೆಳ್ಳಗಿದ್ರೆ ತಿನ್ಬೋದು. ಜಾಸ್ತಿ ಕೊಟ್ಟರೆ ಸಿಡಿತೈತೆ ನನಗೇನೆ. ಅವ್ರಿಗೆ ಕಡಿಮೆ ಮಾಡಿದ್ರೆ ಬೇಗ ಬೇಯಲ್ಲ. ಸೊ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ವಿಡಿಯೋಗಳು ಇಷ್ಟ ಆಗ್ತಿದೆ, ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ವಿಡಿಯೋಗಳ್ನ. ಸೊ ನನಗೂ ಸ್ವಲ್ಪ ಪ್ರೋತ್ಸಾಹ ಇರುತ್ತೆ, ನನಗೂ ಖುಷಿ ಆಗುತ್ತೆ. ಮಗುನ ಹಾಕ್ಕೊಂಡು ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ. ಮುಂಚೆ ಕಂಟಿನ್ಯೂಸ್ ಆಗಿ ಡೈಲಿ ವ್ಲಾಗ್ ಮಾಡೋಣ ಅಂತ ಟ್ರೈ ಮಾಡಿದೆ, ಬಟ್ ಸ್ವಲ್ಪ ನನ್ನ ಹೆಲ್ತ್ ಹಾಳಾಗಿದ್ದು ಮತ್ತು ಹುಷಾರು ತಪ್ಪಿದ್ರಿಂದ ಕರೆಕ್ಟಾಗಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಟೈಮ್ ತೊಗೊಂಡು ಬಿಡುವಿದ್ದಾಗ ಒಂದೇ ವಿಡಿಯೋ ಮಾಡೋಣ ಅಂತೇಳ್ಬಿಟ್ಟು ಡಿಸೈಡ್ ಮಾಡಿಕೊಂಡೆ. ಸೊ ಅದಕ್ಕೆ ನಿಧಾನಕ್ಕೆ ಮಾಡೋಣ ಅಂತ ಸುಮ್ಮನಾದೆ. ಇವಾಗ ಟೈಮ್ ಸಿಕ್ಕಿದಾಗ ಮಾಡಾಕ್ತಾಯಿದ್ದೀನಿ. ಸೊ ಇದನ್ನೇನು ಮಾಡಬೇಕು ಅಂತಂದರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು, ನನಗೆ ಸ್ವಲ್ಪ ಇಷ್ಟಿದ್ರೆ ಸಾಕು. ತೆಳ್ಳಗೆ ಬೇಕು ಅಂತ ಹೇಳಿದರು ನನ್ನ ಯಜಮಾನ್ರು. ಹಸ್ಬೆಂಡು ತೆಳ್ಳಗೆ ಮಾಡು, ಸ್ವಲ್ಪ ಜಾಸ್ತಿ ಗಟ್ಟಿ ಬೇಡ ಅಂತ. ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಒಂದು ಪ್ಲೇಟ್ ಮುಚ್ಚೋಣ. ಒಂದು 5 ನಿಮಿಷ ಬಿಟ್ಟು ಆಫ್ ಮಾಡೋಣ. ಸೊ ರವೆ ಎಲ್ಲ ಕೂಡ್ಕೊಳ್ಳುತ್ತೆ. ಓಕೆನಾ? 5 ಮಿನಿಟ್ಸ್ ಆಗಿದೆ. ಆಫ್ ಮಾಡ್ತಿದ್ದೀನಿ ಗ್ಯಾಸ್ ಆಫ್ ಮಾಡಿ ಅದನ್ನ ಅಳ್ಕೊಳಕ್ಕೆ ಬಿಡೋಣ. ಅಳ್ಕೊಳ್ಳಿ, ಆಮೇಲೆ ತೋರಿಸ್ತೀನಿ ನಿಮಗೆ. ಸೊ ಒಂದು 5 ನಿಮಿಷ ಬಿಟ್ಟು ಅಳ್ಕೊಂಡಾದ್ಮೇಲೆ ತೆಗೆದಿದ್ದೀನಿ. ನೀಟಾಗಾಗಿದೆ ತೆಳ್ಳಗೆ. ಉಪ್ಪಿಟ್ಟು ಇಷ್ಟಪಡೋರು, ಉಪ್ಪಿಟ್ಟು ಲವರ್ಸು ಕಮೆಂಟ್ ಮಾಡಿ ಆಯಿತಾ? ಸೊ ಇಲ್ಲಿಗೆ ವಿಡಿಯೋನ ಕ್ಲೋಸ್ ಮಾಡ್ತೀನಿ. ನನ್ನ ಹಸ್ಬೆಂಡ್ ಬಂದಮೇಲೆ ನಾನು ಅವರು ಸರ್ವ್ ಮಾಡ್ಕೊಂಡು ತಿಂತೀವಿ. ಹಾಗೆ ನಮ್ಮ ಅತ್ತೆ ಮಾವಂಗೂ ಕಳಿಸ್ಕೊಡ್ತೀನಿ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್.